ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಕೂಡ ಶಿವರಾತ್ರಿಯ ಶುಭಾಶಯಗಳು. ಯಾಕೆ ಅಂತ ಅಂದ್ರೆ ಪ್ರತಿಯೊಬ್ರು ಕೂಡ ಶಿವರಾತ್ರಿಯನ್ನ ಆಚರಣೆ ಮಾಡ್ತಾ ಇದ್ದೀರಾ. ಸಕಲ ಪಾಪಗಳನ್ನ ದೂರ ಮಾಡಿಕೊಂಡು ಪುಣ್ಯ ಪಡೆಯುವಂತ ವಿಶೇಷವಾದ ಹಬ್ಬ ಅದು ಶಿವರಾತ್ರಿ. ಬಂಧುಗಳೇ, ಶಿವರಾತ್ರಿಯ ಶುಭಾಶಯದ ಜೊತೆಗೆ ಮತ್ತೊಂದು ವಿಚಾರವನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ನರ್ಮದಾ ನದಿಯ ಬಗ್ಗೆ ನೀವು ಕೇಳಿದ್ದೀರಾ. ನರ್ಮದಾ ನದಿ ಹುಟ್ಟೋದೆಲ್ಲಿ ಅಂತ ಅಂದ್ರೆ ಶಿವನ ಜಟೆಯಲ್ಲಿ. ಆ ಶಿವನ ಜಟೆಯಿಂದ ಬಂದಂತ ಒಂದು ವಿಶೇಷವಾದ ಶಿವಲಿಂಗದ ಸ್ವರೂಪವಾಗಿ ಹರಿಯುವಂತ ನರ್ಮದಾ ನದಿ. ಆ ನರ್ಮದಾ ನದಿಯ ಪಕ್ಕದಲ್ಲಿರುವುದೇ ಓಂಕಾರೇಶ್ವರ. ಓಂಕಾರೇಶ್ವರ ಅಂತಿದ್ದಂಗೆ ನೆನಪಿಗೆ ಬರುವಂಥದ್ದು ನಮಗೆ 12 ಲಿಂಗಗಳು, ಅಂದೇ ಜ್ಯೋತಿರ್ಲಿಂಗಗಳು. ಈ ಭಾರತವನ್ನ ಜ್ಯೋತಿರ್ಲಿಂಗಗಳೇ ಕಾಪಾಡ್ತಾ ಇವೆ ಎಂಬುದು ಹಲವಾರು ಸಾಹಿತ್ಯಗಳಲ್ಲಿ ಹಾಗೂ ದಂತಕಥೆಗಳಲ್ಲಿ ಕೂಡ ಇಂದು ಕೂಡ ಜೀವಂತವಾಗಿದೆ. ಅಂತಹ ಒಂದು ವಿಶೇಷವಾದ ಲಿಂಗು ನಿಮ್ಮ ಕುಣಿಗಲ್ ತಾಲೂಕಿನಲ್ಲಿ ಇದೆ ಅಂದ್ರೆ ನೀವು ನಂಬ್ತೀರಾ? ಹೌದು, ನನಗೂ ಕೂಡ ಇದು ಆಶ್ಚರ್ಯವಾಗಿತ್ತು. ಅದನ್ನ ಕೇಳಿದಾಗ ಅದನ್ನ ನಾನು ನಿಮ್ಗೆ ಈ ದಿನ ಪರಿಚಯ ಮಾಡಿಸೋದಕ್ಕೆ ಅಂತ ಬಂದಿದ್ದೀನಿ. ಆ ಕ್ಷೇತ್ರ ಬಂದು ಕುಣಿಗಲ್ ತಾಲೂಕಿನ ಉತ್ತರದುರ್ಗ ಹೋಬಳಿಯ ಬೆಟ್ಟಹಳ್ಳಿ ಮಠ. ಇಲ್ಲಿರುವಂತ ವಿಶೇಷವಾದ ಲಿಂಗು ನರ್ಮದಾ ನದಿಯಲ್ಲಿ ಮಾನವ ನಿರ್ಮಾಣ ಮಾಡಿದಂತಹ ಲಿಂಗು ಅಲ್ಲ, ಆ ಭಗವಂತನೇ ನಿರ್ಮಾಣ ಮಾಡಿದ್ದು. ಮಧ್ಯರಾತ್ರಿ 12 ಗಂಟೆಯಲ್ಲಿ ಕಲ್ಲು ನೀರು ಕರಗುವ ಸಮಯ ಅಂತೀವಿ. ಅಂತಹ ಸಂದರ್ಭದಲ್ಲಿ ಅಲ್ಲಿ ಹರಿಯೋ ನೀರಿನಲ್ಲಿ ಕರಗಿ ವಿಶೇಷವಾದ ಆ ಲಿಂಗವನ್ನ ಬೆಟ್ಟಹಳ್ಳಿ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ತಗೊಂಬಂದು ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಂಧುಗಳೇ, ಈ ವಿಶೇಷವಾದ ಮಠದ ಹಿನ್ನೆಲೆ ಏನು ಅಂತ ಅಂದ್ರೆ ಈ ಕ್ಷೇತ್ರದಲ್ಲಿ ನ್ಯಾಯಸ್ಥಾನವಾಗಿದೆ. ತಪ್ಪು ಮಾಡಿದವರು ಇಲ್ಲಿ ನ್ಯಾಯ ಪಂಚಾಯಿತಿಗಳನ್ನ ಮಾಡ್ತಾರೆ, ಅರ್ಕೆಗಳನ್ನ ಕಟ್ಕೊಳ್ತಾರೆ. ಅದೇ ರೀತಿ ಈ ಕ್ಷೇತ್ರವನ್ನ ಸ್ಥಾಪನೆ ಮಾಡಿದವರು ಯಾರು ಅಂದ್ರೆ ನಾಡಪ್ರಭು ಕೆಂಪೇಗೌಡರು. ಎಲ್ಲಾ ಮಾಹಿತಿಗಳನ್ನ ನಾನು ನಿಮ್ಗೆ ಈಗ ತಿಳಿಸ್ತಾ ಇದ್ದೀನಿ. ಸಂಪೂರ್ಣ ವಿಡಿಯೋ ನೋಡಿ. ಶ್ರೀ ಉರಿಗದ್ದಿಗೇಶ್ವರ ಕ್ಷೇತ್ರ ಬೆಟ್ಟಹಳ್ಳಿ ಮಠ ಇತಿಹಾಸ ಪ್ರಸಿದ್ಧ ಕ್ಷೇತ್ರವಾಗಿದ್ದು ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿದಂತಹ ಮಠವಾಗಿರ್ತದೆ. ನಮ್ಮ 6ನೇ ಗುರುಗಳಾದಂತಹ ಶ್ರೀ ಉರ್ಲಿಂಗೇಶ್ವರರ ಶಿಷ್ಯರು ಆಗಿದ್ದು ಗುರುಗಳ ಕಡೆಯಿಂದ ದೀಕ್ಷಾ ಸಂಸ್ಕಾರವನ್ನು ಪಡೆದಂತಹ ನಾಡಪ್ರಭುಗಳು ಶ್ರೀಮಠವನ್ನು, ಬೆಟ್ಟದ ಮೇಲಿದ್ದಂತಹ ಮಠವನ್ನು ಈ ಭಾಗದಲ್ಲಿ ಬಂದು ಸ್ಥಾಪನೆ ಮಾಡಿಕೊಡ್ತಾರೆ. ಯಾಕೆ ಈ ಭಾಗದಲ್ಲಿ ಉರ್ಲಿಂಗೇಶ್ವರರ ಕೆಂಪೇಗೌಡರು ಸ್ಥಾಪನೆ ಮಾಡ್ತಾರೆ ಅಂತ ಅಂದರೆ, ಅವರು ಒಂದು ಬಾರಿ ಬೇಟೆಗೆ ಹೊರಟಾಗ ಅವರ ಬೇಟೆ ನಾಯಿಗಳು ಮಲಗಳನ್ನು ಬೆನ್ನತ್ತುತ್ತವೆ. ಆ ಮಲಗಳನ್ನು ಬೆನ್ನೆತ್ತಿ ಬೇಟೆಯಲ್ಲಿ ಬರುವಾಗ ಈ ಸ್ಥಳಕ್ಕೆ ಬಂದಾಗ ಮಲಗಳು ಆ ಬೇಟೆ ನಾಯಿಗಳ ವಿರುದ್ಧ ತಿರುಗಿ ನಿಂತುಕೊಳ್ತವೆ. ಆ ಸ್ಥಳದನ್ನು ಉತ್ಖನನ ಮಾಡಲಾಗಿ ಅಲ್ಲಿ ಒಂದು ಶಿವಲಿಂಗದ ದೊರಕ್ತೈತೆ. ಇದು ನಮ್ಮ ಗುರುಗಳಿಗೆ ಪ್ರಶಸ್ತವಾದ ಜಾಗ ಅಂತ ಅಂದುಕೊಂಡು ಉತ್ತರಿ ಬೆಟ್ಟದ ದಕ್ಷಿಣಾಭಿಮುಖವಾಗಿ, ಅಂದರೆ ಮಠ ಉತ್ತರಿ ಬೆಟ್ಟಕ್ಕೆ ಉತ್ತರಾಭಿಮುಖವಾಗಿ ಒಂದು ಶ್ರೀಮಠವನ್ನು ಸ್ಥಾಪನೆ ಮಾಡ್ತಾರೆ. ಏನಕ್ಕೆ ಅಂತಂದರೆ ಶ್ರೀ ಬೆಟ್ಟದ ತುದಿಯಲ್ಲಿ ಶಂಕರಾಚಾರ್ಯರ ಸ್ಥಾಪನೆ ಮಾಡಿದಂತಹ ಶಂಕರೇಶ್ವರ ಲಿಂಗವಿದ್ದು ಅದರ ಉತ್ತರಾಭಿಮುಖವಾಗಿ ನಿಂತಿರುವಂತಹ ಲಿಂಗವೇ ಕ್ಷೇತ್ರದಲ್ಲಿದ್ದಂತಹ ಲಿಂಗವಾಗಿರುತ್ತದೆ. ಅದನ್ನು ಮನಗೊಂಡಂತಹ ಪ್ರಭುಗಳು ತಮ್ಮ ಗುರುಗಳಿಗೆ ಮಠವನ್ನು ಸ್ಥಾಪನೆ ಮಾಡಿಕೊಟ್ಟು ನಂತರ ಮಠದ ಸಾರ್ವೋದ್ಧಾರ ಬೆಳವಣಿಗೆಗೆ 16,000 ಎಕರೆಯನ್ನು ಆಗಿನ ಕಾಲದಲ್ಲೇ ಮಠಕ್ಕೆ ದಾನವಾಗಿ ನೀಡುವಂತಹ ಪ್ರಕ್ರಿಯೆಯನ್ನು ಮಾಡಿರ್ತಾರೆ. ಅದು ಕಾಲದಲ್ಲೂ ಕ್ಷೇತ್ರ ಬೆಳೆಯುತ್ತಾ ಬಂದಿದ್ದು ನಮ್ಮ 3ನೇ ಗುರುಗಳಾಗಿದ್ದಂತಹ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಈ ಭಾಗದಲ್ಲಿ ನಡೆದಾಡುವ ಸಿದ್ಧಾರೂಢರು ಅಂತಲೇ ಅವರ ಅಭಿಧಾನವನ್ನು ಪಡೆದಂಥವರು. ಜಾತಿ, ಧರ್ಮ, ವರ್ಣ, ವರ್ಗ, ಮೇಲು ಕೀಳು ಅನ್ನುವಂಥ ಭಾವನೆ ಇಲ್ಲದೆ ಪ್ರತಿಯೊಬ್ಬರಿಗೂ ಸಂಸ್ಕಾರಗಳನ್ನು ನೀಡುತ್ತಾ ಸಾಗಿದಂಥ ಮಹಾನುಭಾವರು ನಮ್ಮ ಗುರುಗಳಾದಂತಹ ಚನ್ನವೀರ ಮಹಾಸ್ವಾಮಿಗಳು. ಅವರ ಶಿಷ್ಯರಾದಂತಹ ನೀಲಕಂಠ ಶಿವಾಚಾರ್ಯ ಸ್ವಾಮಿಗಳು ಶ್ರೀಮಠದ ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ತನ್ನದೇ ಆದಂತಹ ಅದ್ಭುತವಾದ ಕೊಡುಗೆಯನ್ನು ಈ ಪ್ರಾಂತ್ಯಕ್ಕೆ ನೀಡಿದರು. ಪೂಜ್ಯರು ಪ್ರಾಥಮಿಕ ಶಿಕ್ಷಣದಿಂದ ಪದವಿ ಪೂರ್ವ ಶಿಕ್ಷಣದವರೆಗೂ ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡಿ ಪೂಜ್ಯರ ಶಿಕ್ಷಣದ ಕೊಡುಗೆ ಬಹಳ ಅದ್ಭುತವಾದದ್ದು. ಆನಂತರ ಶ್ರೀಮಠದ ಜವಾಬ್ದಾರಿಯನ್ನು ತೆಗೆದುಕೊಂಡಂಥ ನಾವು ಅದೇ ಕಾರ್ಯಕ್ಷೇತ್ರವನ್ನು ವಿಸ್ತರಿಸುತ್ತಾ ಸಮಗ್ರವಾಗಿ ಶ್ರೀಮಠವನ್ನು ಮರುನಿರ್ಮಾಣ ಮಾಡಿ, ದೇವಾಲಯವನ್ನು ಮರುನಿರ್ಮಾಣ ಮಾಡಿ, ಸಂಸ್ಥೆಗಳನ್ನು ವಿಸ್ತಾರ ಮಾಡಿ, ವಿದ್ಯಾರ್ಥಿ ನಿಲಯವನ್ನು ವಿಸ್ತಾರ ಮಾಡುತ್ತಾ ಕ್ಷೇತ್ರದ ಬೆಳವಣಿಗೆಗೆ ನಮ್ಮ ಕೈಲಾದಂತಹ ಕೊಡುಗೆಯನ್ನು ನೀಡುತ್ತಾ ಬಂದಿರುವುದು ತಮ್ಮೆಲ್ಲರಿಗೂ ತಿಳಿದ ವಿಷಯವೇ. ಇದೇ
ಮಠದಲ್ಲಿ ವರ್ಷಕ್ಕೆ ಬಹಳ ಕಾರ್ಯಕ್ರಮಗಳಾಗ್ತವೆ. ಅದರಲ್ಲಿ ಭಾಳ ವಿಶಿಷ್ಟವಾದದ್ದು ವಿಜೃಂಭಣೆಯಿಂದ ನಡೆಯುವಂಥದ್ದು ಶ್ರೀ ಉರ್ಲಿಂಗೇಶ್ವರರ ಮಹಾಶಿವರಾತ್ರಿ ಪ್ರಯುಕ್ತ ನಡೆಯುವಂತಹ ಮಹಾಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ. ಕ್ಷೇತ್ರದ ವಿಶೇಷತೆಯಲ್ಲಿ ನಾವು ತೆಗೆದುಕೊಂಡಾಗ ಇವತ್ತು ಏನು ನಾವು ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿರುವಂತಹ ಲಿಂಗು, ಮೊದಲು ಕೆಂಪೇಗೌಡರು ಸ್ಥಾಪನೆ ಮಾಡಿದಂಥ ಲಿಂಗು ಈಗ ಈ ಲಿಂಗದ ಕೆಳಭಾಗದಲ್ಲಿ ಅದು ಭೂಮಿಯಲ್ಲಿ ಇಡಲಾಗಿದೆ 21ನೇ ಇಸ್ವಿಯಲ್ಲಿ. ಆನಂತರ ಒಂದು ನರ್ಮದಾ ಬಾಣಲಿಂಗವನ್ನು ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಈ ಲಿಂಗದ ವಿಶಿಷ್ಟತೆ ಏನಪ್ಪ ಅಂತಂದರೆ, ಲಿಂಗ ಬಾಣ ಏನಿದೆಯಲ್ಲ ಇದು ಸಂಪೂರ್ಣವಾಗಿ ಸಾಲಿಗ್ರಾಮದಿಂದಲೇ ನರ್ಮದಾ ನದಿಯಿಂದ ದೊರಕುವಂತಹ ಪ್ರಕೃತಿದತ್ತವಾದಂತಹ ಸಾಲಿಗ್ರಾಮದ ಕಲ್ಲನ್ನು ಲಿಂಗ ಪ್ರತಿಷ್ಠಾಪನೆ ಮಾಡಿರುವುದು. ಏನಕ್ಕೆ ಅಂತಂದರೆ, ಶಿವಲಿಂಗವನ್ನು ನರ್ಮದಾ ಬಾಣದಿಂದಲೇ ಸ್ಥಾಪನೆ ಮಾಡಬೇಕೆನ್ನುವುದು ಶಾಸ್ತ್ರಬದ್ಧವಾಗಿ ಮೊದಲಿಂದಲೂ ನಡೆದುಕೊಂಡು ಬಂದಂಥ ಸಂಪ್ರದಾಯ. ಇಲ್ಲಿ ನಾವು ಜ್ಯೋತಿರ್ಲಿಂಗಗಳನ್ನು ದರ್ಶನವನ್ನು ಮಾಡಲಿಕ್ಕೆ ಹೋಗ್ತೀವಿ. 12 ಜ್ಯೋತಿರ್ಲಿಂಗಗಳನ್ನು 12 ಜ್ಯೋತಿರ್ಲಿಂಗಗಳ ದರ್ಶನದ ಫಲ ಎಷ್ಟಿರ್ತಾ ಇದಪ್ಪ ಅಂತಂದರೆ, ನರ್ಮದಾ ಬಾಣಲಿಂಗವನ್ನು ದರ್ಶನ ಮಾಡುವುದರಿಂದಲೇ ಅಷ್ಟೇ ಪ್ರಮಾಣದ ಶುಭ ಆಶೀರ್ವಾದಗಳು ನಮಗೆ ದೊರೆಯೋದರಿಂದ ಎಲ್ಲ ಸಮಸ್ತ ಭಕ್ತರು ಈ ಮಹಾಶಿವರಾತ್ರಿ ಪ್ರಯುಕ್ತ ಭಾನುವಾರ ಅಂದರೆ 15ನೇ ತಾರೀಕು ಸಂಜೆಯಿಂದ ನಡೆಯುವಂತಹ ಕ್ಷೀರಾಭಿಷೇಕಗಳು, ಪಂಚಾಮೃತ ಅಭಿಷೇಕ, ಸಹಸ್ರನಾಮಾವಳಿ ಪೂಜೆಗಳು ಜೊತೆಗೆ ಗಿರಿಜಾ ಕಲ್ಯಾಣ ಮಹೋತ್ಸವ ನಡೆಯುತ್ತದೆ. ತತ್ಪೂರ್ವಕವಾಗಿ ಸೋಮವಾರ 16ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಶ್ರೀ ಉರ್ಲಿಂಗೇಶ್ವರರ ಮಹಾರಥೋತ್ಸವ ಹಾಗೂ ಸಂಜೆ ವಿಜೃಂಭಣೆಯಿಂದ ಪಲ್ಲಕ್ಕಿ ಮಹೋತ್ಸವಗಳು ನಡೆಯುತ್ತಿದ್ದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು 2 ದಿವಸದ ಪೌರಾಣಿಕ ನಾಟಕಗಳು ಕ್ಷೇತ್ರದಲ್ಲಿ ಜರುಗುತ್ತಿರುತ್ತದೆ. ಕನಿಷ್ಠ 25ರಿಂದ 30 ಸಾವಿರ ಜನ ಭಕ್ತರು ಕ್ಷೇತ್ರಕ್ಕೆ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡೋಗ್ತಾರೆ. ಈ ಭಾಗದ ಎಲ್ಲ ಗ್ರಾಮಾಂತರದ ಪ್ರದೇಶದ ರೈತ ಬಾಂಧವರು ಶ್ರೀಮಠಕ್ಕೆ ವಿಶೇಷವಾಗಿ ಯಾತ್ರಾ ದಾಸೋಹವನ್ನು ನೀಡುತ್ತಾ ಬಂದಿರುವುದು ಈ ಮಠದ ವೈಶಿಷ್ಟ್ಯವಾಗಿರುತ್ತದೆ. ತಾವೆಲ್ಲರೂ ಈ ಶುಭ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಉರ್ಲಿಂಗೇಶ್ವರರ ದರ್ಶನಾಶೀರ್ವಾದಗಳನ್ನು ಪಡೆಯುವ ಮುಖೇನ ಕೃತಾರ್ಥರಾಗಬೇಕಾಗಿ ಶ್ರೀಮಠದಿಂದ ಕಳಕಳಿಯ ವಿನಂತಿ. ಮೊದಲನೇ ದಿನ ಗಣಪತಿ ಪೂಜೆ, ಪುಣ್ಯಾಹವಾಚನ ಮತ್ತು ಧ್ವಜಾರೋಹಣ ಕಾರ್ಯಕ್ರಮ. ಆನಂತರ 15ನೇ ತಾರೀಕು ಭಾನುವಾರ ಸಂಜೆ ಮಹಾ ಕ್ಷೀರಾಭಿಷೇಕ, ರುದ್ರಾಭಿಷೇಕ, ಅನಂತರದಲ್ಲಿ ಉತ್ಸವ ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಸೋಮವಾರ 16/2/2026 ಸೋಮವಾರದ ದಿನ ಬೆಳಗ್ಗೆ 9 ಗಂಟೆಗೆ ಗಂಗೆ ಪೂಜೆ ಮತ್ತು ಶಿವಪಾರ್ವತಿ ಕಲ್ಯಾಣೋತ್ಸವ ಪ್ರಾರಂಭ ಆಗ್ತದೆ. ಈ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸ್ತಕ್ಕಂಥ ಭಕ್ತಾದಿಗಳಿಗೆ ಏನಾದರೂ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿವಾಹ ತಡವಾಗುವುದು ಮತ್ತು ದಾಂಪತ್ಯ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ಮಾಂಗಲ್ಯ ದೋಷ, ಕುಜದೋಷ, ಸರ್ಪದೋಷದಿಂದಾಗಿ ವಿವಾಹ ನಿಧಾನವಾಗ್ತಾ ಇದ್ದರೆ ಅಂತಹ ದೋಷಗಳೆಲ್ಲ ಪರಿಹಾರವಾಗಿ 1 ವರ್ಷದ ಒಳಗಡೆ ಅವರಿಗೆ ಒಂದು ವಿವಾಹ ಭಾಗ್ಯ, ಮಾಂಗಲ್ಯ ಭಾಗ್ಯ ಸಿಗ್ತದೆ. ಮಂಗಳವಾರ ರಾತ್ರಿ ಉಯ್ಯಾಲೆ ಉತ್ಸವ ಮತ್ತು ಶಯನೋತ್ಸವ ಎಂಬತಕ್ಕಂಥ ವಿಶೇಷ ಉತ್ಸವದಲ್ಲಿ ಭಾಗವಹಿಸ್ತಕ್ಕಂಥ ಭಕ್ತಾದಿಗಳಿಗೆ ಸಂತಾನಕ್ಕೆ ಸಂಬಂಧಪಟ್ಟಂಥ ದೋಷಗಳು, ಮಕ್ಕಳೇ ಆಗದೇ ಇರುವುದು, ಮಕ್ಕಳಾಗುವುದು ನಿಧಾನವಾಗುವುದು, ಇಂತಹ ಏನೇ ಒಂದು ಸಂತಾನ ಮತ್ತು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂಥ ದೋಷಗಳು ಏನೇ ಇದ್ದರೂ ಸಹ ಈ ಉಯ್ಯಾಲೋತ್ಸವ, ಶಯನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅಂಥ ದೋಷಗಳೆಲ್ಲ ಪರಿಹಾರ ಆಗ್ತದೆ. ಪ್ರತಿ ವರ್ಷ ಏನು ಬೆಳೆ ಬೆಳೆದ್ರು ಇಲ್ಲಿಗೆ ಮಠಕ್ಕೆ ತಂದು ಕೊಡೋದು ನಮ್ಮ ತಾತ್ಯರ ಕಾಲದಿಂದ ನಡ್ಸ್ಕೊಂಬಂದವ್ರೆ. ಅದು ನಮ್ಮ ಅಪ್ಪವರು ನಡೆಸ್ತಾಯಿದ್ರು, ಈಗ ನಾವು ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ. ಪ್ರತಿ ವರ್ಷ ಕಣ ಆದಮೇಲೆ ದೇವಸ್ಥಾನಕ್ಕೆ ಅಂತ ಒಂದು ಸ್ವಲ್ಪ ಎತ್ತಿಡ್ತೀವಿ. ಅದರಲ್ಲಿ ಇಲ್ಲಿ ಸ್ವಲ್ಪ ಕೊಟ್ಟು ಸಿದ್ಧಗಂಗೆ ಮಠಕ್ಕೆ ಸ್ವಲ್ಪನೂ ಕೊಡ್ತೀವಿ. ಪ್ರತಿ ವರ್ಷ ಶಿವರಾತ್ರಿಗೆ 1 ದಿವಸ ಮುಂಚೆ ತೊಗೊಂಬಂದು ಇಲ್ಲಿ ಕೊಡ್ತೀವಿ. ನಾಳೆ ನೈಟ್ ಇಲ್ಲಿ ಜಾಗರಣೆ ಇದ್ದು ಸೋಮವಾರ ಊಟ ಮುಗಿಸ್ಕೊಂಡು ಸೋಮವಾರ ಸಂಜೆ ನಾವು ಊರಿಗೆ ಹೋಗ್ತೀವಿ. ಬಂದರೆ 2 ದಿವಸ ಇಲ್ಲಿ ಇರ್ತೀವಿ. ಸ್ನೇಹಿತರೆ, ಕೇಳಿದ್ರಲ್ಲ, ನೀವು ಜೀವನದಲ್ಲಿ ಮಾಡುವಂಥ ಒಂದು ಶಿವರಾತ್ರಿ ಪವಿತ್ರವಾಗಿರಲಿ. ಯಾಕೆ ಅಂತ ಅಂದರೆ, ತುಂಬ ಜನ ಆ 12 ಲಿಂಗಗಳನ್ನ ಅಂದರೆ ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡೋದಕ್ಕೆ ಜೀವನದಲ್ಲಿ ಆಗಿರೋದೇ ಇಲ್ಲ. ಆದರೆ ಅದಕ್ಕೆ ಒಂದೇ ಒಂದು ಅವಕಾಶ ನಿಮ್ಮ ಊರಿನಲ್ಲೇ ಇದೆ. ಎಲ್ಲ ನೀವು ನೋಡಿದಂತೆ ಬೆಟ್ಟಳ್ಳಿ ಮಠದಲ್ಲಿರುವಂತಹ ಈ ಲಿಂಗವನ್ನು ಶಿವರಾತ್ರಿ ದಿನ ದರ್ಶನ ಮಾಡಿದ್ರೆ ಸಕಲ ಪಾಪಗಳು ಕೂಡ ಪರಿಹಾರ ಆಗಿ ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ ಬರುತ್ತೆ ಎಂಬ ನಂಬಿಕೆ ಕೂಡ ಇರೋದ್ರಿಂದ ತಾವುಗಳು ಮಿಸ್ ಮಾಡ್ದಲೇ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಆ ಲಿಂಗವನ್ನು
ದರ್ಶನ ಮಾಡಿ ಆಶೀರ್ವಾದ ಪಡಿಬೇಕು ಅಂತ ಹೇಳಿ ಈ ಮೂಲಕ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೀನಿ. ಬಂಧುಗಳೇ, ಈ ವಿಚಾರವನ್ನು ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಈ ವಿಡಿಯೋ ಶೇರ್ ಮಾಡಿ. ಅದೇ ರೀತಿ ಶಿವಲಿಂಗ ಹಾಗೂ ಶಿವರಾತ್ರಿ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.